ಎಲ್ಲರಿಗೂ ನಮಸ್ಕಾರ. ಬ್ರಹ್ಮವೇದ ಆಸ್ಟ್ರಾಲಜಿಗೆ ನಿಮ್ಮನ್ನ ಬರ ಹೇಳ್ತಾ ಇದ್ದೀನಿ. ನಾನು ಪ್ರದೀಪ್. ಸೊ ಇವತ್ತಿನ ದಿವಸ ನಾವು ಏನರ ಬಗ್ಗೆ ತಿಳ್ಕೊಳ್ಳೋಣ ಅಂತಂದರೆ ಬೇಸಿಕ್ ಆಸ್ಟ್ರಾಲಜಿ ಬಗ್ಗೆ ತಿಳ್ಕೊಳ್ಳೋಣ. ಸೊ ಯಾರೆಲ್ಲ ಆಸ್ಟ್ರಾಲಜಿನ ಕಲಿಬೇಕು ಅಂತ ಇದ್ದೀರೋ ಸೊ ಅವ್ರಿಗೆ ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಆದರೂ ಇರಬೇಕು ನಿಮಗೆ. ಸೊ ಅದಕ್ಕೆ ಒಂದು ಬೇಸಿಕ್ ವಿಡಿಯೋ ಮಾಡಿ ನಿಮಗೆ ಹಾಕ್ತಾ ಇದ್ದೀನಿ ಯೂಟ್ಯೂಬಲ್ಲಿ. ಸೊ ಇದ್ರ ಬಗ್ಗೆ ನೀವು ಬೇಸಿಕ್ ಇನ್ಫಾರ್ಮೇಷನ್ನ ತಿಳ್ಕೊಳ್ಳಿ. ಓಕೆನಾ? ಸೊ ಬನ್ನಿ ನೋಡೋಣ. ಸೊ 12 ರಾಶಿಗಳಿದೆ. ಸೊ 12 ರಾಶಿಗಳಲ್ಲಿ ಕಾಳಚಕ್ರದ ರೀತಿಯಲ್ಲಿ ಮೇಷ ರಾಶಿ ಬಂದು ಮೊದಲನೇ ರಾಶಿ ಆಗುತ್ತೆ. ಸೊ 12ನೇ ರಾಶಿ ಬಂದು ಮೀನ ರಾಶಿ. ಸೊ ಹೀಗೆ 12 ರಾಶಿಗಳ ಬಗ್ಗೆ ನೀವು ತಿಳಿದಿಟ್ಕೊಂಡಿರ್ಬೇಕು. ಓಕೆನಾ? ಸೊ ಮತ್ತು ಗ್ರಹಗಳಿದೆ. ಸೊ 9 ಗ್ರಹಗಳಿದೆ. ಸೊ 12 ರಾಶಿಗೆ 9 ಗ್ರಹಗಳು ಹೇಗೆ ಅಧಿಪತಿಯಾಗಿ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕು. ಸೊ ಇದರಲ್ಲಿ ರಾಹು ಮತ್ತು ಕೇತುಗೆ ಮಾತ್ರ ಅಧಿಪತಿಗಳಿಲ್ಲ. ಸೊ ಯಾಕೆ ಅಂತಂದರೆ ಅದು ಛಾಯಾಗ್ರಹಗಳು, ಅಂದರೆ ಶ್ಯಾಡೋ ಪ್ಲಾನೆಟ್ಸ್ ಅಂತ ಹೇಳ್ತೀವಿ. ಸೊ ಅದಕ್ಕಾಗಿ ಗ್ರಹಗಳಲ್ಲಿ ಯಾವುದೇ ಮನೆಗೂ ರಾಹು ಕೇತು ಬಂದು ಅಧಿಪತಿಯಾಗಿ ಬಂದಿಲ್ಲ. ಚಂದ್ರನಿಗೆ 1 ಮನೆ ಅಧಿಪತಿಯಾಗಿದೆ, ಸೂರ್ಯನಿಗೂ 1 ಮನೆ ಅಧಿಪತಿಯಾಗಿದೆ. ಮಿಕ್ಕಿದ 5 ಗ್ರಹಗಳಿಗೂ 2 ಮನೆ ಅಧಿಪತಿಯಾಗಿ ಬಂದಿದೆ. ಸೊ ಫಾರ್ ಎಕ್ಸಾಂಪಲ್ ಆಗಿ ನೋಡ್ಬೇಕಂದ್ರೆ ಇಲ್ಲಿ ಕುಜ ಮತ್ತು ಇಲ್ಲಿ ಕುಜ ಬಂದಿದೆ. ಸೊ ಹಾಗೆ 2 ರಾಶಿಗಳಿಗೆ ಅಧಿಪತಿಯಾಗಿ ಬಂದಿದೆ 5 ಗ್ರಹಗಳು. ಸೊ ಇದ್ರ ಬಗ್ಗೆನೂ ತಿಳಿದಿಟ್ಕೊಂಡಿರ್ಬೇಕು. ಸೊ ಬನ್ನಿ ಮುಂದೆ ನೋಡೋಣ. ಮತ್ತು 5 ಎಲಿಮೆಂಟ್ಸ್ ಆಫ್ 12 ರಾಶೀಸ್ ಅಂತ ಹೇಳ್ತೀವಿ. ಸೊ 5 ಪಂಚಭೂತಗಳು 12 ರಾಶಿಗೆ ಹೇಗೆ ಅದು ಸೇರಿದೆ ಅಂತ ನೋಡಬೇಕು, ತಿಳಿದಿಟ್ಕೊಂಡಿರ್ಬೇಕು ನೀವು. ಸೊ ಈಗ ಮೇಷರಾಶಿಯಿಂದ ತಗೊಂಡ್ರೆ ಮೇಷರಾಶಿಗೆ ಬಂದು ಅಗ್ನಿ ಅಂತ ಹೇಳ್ತೀವಿ. ಸೊ ವೃಷಭ ರಾಶಿಗೆ ಭೂಮಿ ಕಾರಕ. ಸೊ ಮಿಥುನ ರಾಶಿಗೆ ಗಾಳಿ, ಕರ್ಕಟ ರಾಶಿಗೆ ನೀರು. ಸೊ ಹೀಗೆ 12 ರಾಶಿಗೆ ಈ ಪಂಚಭೂತಗಳನ್ನ ಬಗ್ಗೆ ತಿಳಿದಿಟ್ಕೊಂಡಿರ್ಬೇಕು ನೀವು. ಇದರಲ್ಲಿ ಆಕಾಶನ ನಾವು ತೊಗೊಂಡಿರಲ್ಲ. ಯಾಕೆ ತೊಗೊಳ್ಳಲ್ಲ ಅಂತಂದರೆ ಆಕಾಶದಿಂದನೇ ನಮಗೆಲ್ಲನೂ ಬಂದು ಸೇರೋದು. ಸೊ ಅದರಿಂದ ನಾವು ಆಕಾಶನ ತೊಗೊಳ್ಳಲ್ಲ ಇದರಲ್ಲಿ. ಮತ್ತು ಒಂದು ಸರ್ಕಲ್ನ ತೊಗೊಂಡ್ರೆ ನಾವು ಪರ್ಫೆಕ್ಟ್ ಸರ್ಕಲ್ ತೊಗೊಂಡ್ರೆ ಅದು 360 ಡಿಗ್ರೀಸ್ ಇರುತ್ತೆ. ಓಕೆನಾ? ಸೊ ಹಾಗೆ ಈ ಭಾವಗಳು ನಾವೇನು ಈ ಮನೆನ 12 ಮನೆ ಅಂತ ಹೇಳ್ತೀವೋ ಆ 12 ಮನೆಗೆ 30 ಡಿಗ್ರಿ ಹಾಗೆ ಡಿವೈಡ್ ಮಾಡಿದೆ. ಸೊ ಇಲ್ಲಿ 0 ಇಂದ 30 ಡಿಗ್ರಿ. ಸೊ 0 to 30 ಅಂದರೆ ಈ ಮೇಷ ರಾಶಿ ಅನ್ನೋದು 30 ಡಿಗ್ರಿ. ಸೊ ಹಾಗೆ ಪ್ರತಿ ರಾಶಿಗೂ 30 ಡಿಗ್ರಿ ಫಿಕ್ಸ್ ಆಗಿದೆ. ಓಕೆ? ಸೊ ಹಾಗೆ 360 ಡಿಗ್ರಿ. ಸೊ ಇದೊಂದು ತಿಳಿದಿಟ್ಕೊಂಡಿರಿ. ಸೊ ಬನ್ನಿ ಮುಂದೆ ನೋಡೋಣ. ಹೀಗೆ 27 ನಕ್ಷತ್ರಗಳಿರುತ್ತೆ. ಸೊ ಆ 27 ನಕ್ಷತ್ರದ ಬಗ್ಗೆ ನೀವು ತಿಳಿದಿಟ್ಕೊಂಡಿರ್ಬೋದು. ಸೊ ಇಲ್ಲಿದೆ ಅಶ್ವಿನಿ 1ನೇದಿಂದ ರೇವತಿ 27 ನಕ್ಷತ್ರಗಳಿದೆ. ಸೊ 27 ನಕ್ಷತ್ರದ ಬಗ್ಗೆ ತಿಳಿದಿಟ್ಕೊಂಡಿರಿ. ಮತ್ತು 27 ನಕ್ಷತ್ರಗಳಿಗೆ ಒಂದು ನಕ್ಷತ್ರಕ್ಕೆ 4 ಪಾದ ಅಂತ ಹೇಳಿ ಫಿಕ್ಸ್ ಮಾಡಿರ್ತಾರೆ. ಸೊ ಆ 4 ಪಾದಗಳ ಬಗ್ಗೆ ತಿಳಿದಿಟ್ಕೊಂಡಿರ್ಬೇಕು. ತುಂಬ ಡೀಪಾಗಿ ನೀವು ಕಲ್ತ್ಕೊಳ್ಬೇಕು ಅಂತ ಏನಿಲ್ಲ, ಇದು ಬೇಸಿಕ್ಸು. ನಿಮಗೆ ಅಶ್ವಿನಿ ನಕ್ಷತ್ರ 4 ಪಾದ, ಒಂದು ನಕ್ಷತ್ರಕ್ಕೆ 4 ಪಾದ ಇರುತ್ತೆ ಅಂತ ಹೇಳಿ ನೀವು ತಿಳಿದಿಟ್ಕೊಂಡಿರ್ಬೇಕು. ಅದು ಸ್ವಲ್ಪ ಇಂಪಾರ್ಟೆಂಟು. ಓಕೆ? ಸೊ ಇವಾಗ ಮತ್ತೆ ವಿಂಶೋತ್ತರಿ ದಶಾ ಸಿಸ್ಟಮ್ ಅಂತ ನಾವು KP ಆಸ್ಟ್ರಾಲಜಿ ಆಗಿರ್ಬೋದು ಮತ್ತು ಪರಶರ ಆಗಿರ್ಬೋದು ಯೂಸ್ ಮಾಡುವಂಥ ಒಂದು ದಶಾ ಸಿಸ್ಟಮ್ ಯಾವುದು ಅಂತಂದರೆ ವಿಂಶೋತ್ತರಿ ದಶಾ ಸಿಸ್ಟಮ್. ನಕ್ಷತ್ರಗಳಿಗೆ ಯಾವ ನಕ್ಷತ್ರ ಅಧಿಪತಿ ಅಂತ ಕರಿತೇವಲ್ಲ ನಾವು. ಸೊ ಹಾಗೆ ಅಶ್ವಿನಿ, ಮಗ ಮತ್ತು ಮೂಲ ನಕ್ಷತ್ರಕ್ಕೆ ಕೇತು ಅಧಿಪತಿ 7 ವರ್ಷ ಇರುತ್ತೆ. ಸೊ ಇದು ಬಂದು ದಶಾ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಇದ್ರ ಬಗ್ಗೆನೂ ನೀವು ತಿಳಿದಿಟ್ಕೊಂಡಿರಬೇಕು. ಸೊ ತುಂಬ ಡೀಪಾಗಿ ಏನೋ ತಿಳ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಾವು ಬಂದು ನಿಮ್ಮನ್ನ ಟ್ರೈನ್ ಮಾಡೋದು ಬಂದು ಒಬ್ಬರು ಜಾತಕನ ನೋಡಿದ ತಕ್ಷಣ ಇವರು ಯಾವ ಥರದ್ದೊಂದು ಪ್ರಾಬ್ಲಮ್ನ ಅವರು ಫೇಸ್ ಮಾಡ್ತಾರೆ ಅಂತ ಹೇಳೋದಕ್ಕೆ. ಸೊ ಇದ್ರ ಬಗ್ಗೆ ನಿಮಗೆ ಒಂದು ಬೇಸಿಕ್ ನಾಲೆಜ್ ಇದ್ದರೆ ಸಾಕು. ಇಷ್ಟು ಬೇಸಿಕ್ ನಾಲೆಜ್ ಇದ್ದರೆ ಸಾಕು. ಓಕೆನಾ? ನೀವು ಒಬ್ಬರು ಜಾತಕನ ನೋಡಿ ಪ್ರೆಡಿಕ್ಷನ್ಸ್ ಕೊಡ್ಬೋದು. ಓಕೆನಾ? ಸೊ ಇದನ್ನು ತಿಳಿದಿಟ್ಕೊಂಡಿರಿ. ಸೊ ಮುಂದೆ ಅಪ್ಲೋಡ್ ಮಾಡುವಂಥ ವಿಡಿಯೋಗಳಲ್ಲಿ ನಿಮಗೆ ನಾನು ಹೇಗೆ ಇದೆಲ್ಲನೂ ಸೇರಿಸಿ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಸೊ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಹೇಳಿ ಸೊ ನಾನು ಅಪ್ಲೋಡ್ ಮಾಡ್ತೇನೆ. ಸೊ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.